ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಪ್ಸಕ್. ಸ್ನೇಹಿತರೆ, ನಿಮ್ಮ ಬಳಿ ಒಂದು 2D ಪ್ಲಾನ್ ಇದೆ, ಮನೆ ಪ್ಲಾನ್ ಡಿಸೈನ್ ರೆಡಿ ಇದೆ ನಿಮ್ಮ ಹತ್ರ. ಬಟ್ ಅದು ವಾಸ್ತು ಪ್ರಕಾರ ಇದೆಯೋ ಇಲ್ಲ ಅಂತ ಹೇಗೆ ಚೆಕ್ ಮಾಡೋದು ಅಂತ ನಿಮ್ಮ ಕನ್ಫ್ಯೂಷನ್ ಇತ್ತು ಅಂತ ಹೇಳಿದ್ರೆ ಈ ಟೂಲ್ಸ್ ನಿಮಗೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಈ ಟೂಲ್ಸಲ್ಲಿ ನೀವು ಸಿಂಪಲಾಗಿ ನಿಮ್ಮ ಒಂದು ಪ್ಲಾನ್ ಅಪ್ಲೋಡ್ ಮಾಡಿಬಿಟ್ಟು ನೀವು ಡೀಟೇಲಾಗಿ ಇದರಲ್ಲಿ ವಾಸ್ತು ಪ್ರಕಾರ ಎಷ್ಟು ಯಾವ ರೀತಿ ಇದೆ ಅಂತ ನೀವು ಡೀಟೇಲಾಗಿ ಒಂದು ಚೆಕ್ ಮಾಡ್ಕೊಳ್ಬೋದು. ಸೊ ಬನ್ನಿ, ಟೂಲ್ಸ್ ಬಗ್ಗೆ ನಿಮಗೆ ಯಾವ ರೀತಿ ಯೂಸ್ ಮಾಡೋದು ಅಂತ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ನಿಮಗೆ 2D ಪ್ಲಾನ್ ವಾಸ್ತು ಅನಾಲಿಸಿಸ್ ಅಂತ ಇದೆಯಲ್ಲ, ಸೊ ಈ ಟೂಲ್ಸ್ ನೀವು ಯೂಸ್ ಮಾಡ್ಕೊಳ್ಬೋದು. ಇದರ ಒಂದು ಲಿಂಕ್ ನಾನು ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಇದೆ ಸ್ನೇಹಿತರೆ, ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಬಂದ್ಬಿಟ್ಟು ನೀವು ಈ ಒಂದು ಟೂಲ್ಸ್ನ ಯೂಸ್ ಮಾಡ್ಕೊಳ್ಬೋದು. ಸೊ ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ನಿಮ್ಗೆ ಆಪ್ಷನ್ ಬರುತ್ತೆ. ಇಲ್ಲಿ ಜಸ್ಟ್ ಏನಿಂದ ಅಪ್ಲೋಡ್ ಆಪ್ಷನ್ ಇದೆ. ನೀವು ಅಪ್ಲೋಡ್ ಆಪ್ಷನಲ್ಲಿ ನಿಮ್ಮ ಪ್ಲಾನ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡೋ ಟೈಮಲ್ಲಿ ನೀವು ಒಂದು ಡೈರೆಕ್ಷನ್ ಬೈ ಡಿಫಾಲ್ಟ್ ಇದರಲ್ಲಿ ಕಂಪಾಸ್ ಇದೆಯಲ್ಲ, ಸೊ ಅದ್ರ ಪ್ರಕಾರ ನೀವು ಒಂದು ಡೈರೆಕ್ಷನ್ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ನೋಡಿ ನಿಮ್ಮ ಪ್ಲಾನ್ ಅಪ್ಲೋಡ್ ಮಾಡ್ತಿದ್ರಲ್ಲ, ಅದು ಯಾವ ಡೈರೆಕ್ಷನಲ್ಲಿದೆ ಅಂದ್ಬಿಟ್ಟು. ಸೊ ಅಪ್ಲೋಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀರಿ. ಸೊ ಇಲ್ಲಿ ಚೂಸ್ ಫೈಲ್ ಮಾಡ್ಕೊಳ್ಳಿ. ನಿಮ್ಮ ಪ್ಲಾನ್ನ ಇಮೇಜ್ ಫಾರ್ಮೆಟಲ್ಲಿ ಸ್ನೇಹಿತರೆ ಒಂದು ಸಿಂಗಲ್ ಫ್ಲೋರ್, ಅಂದರೆ ನೀವು ಡೂಪ್ಲೆಕ್ಸ್ ಇತ್ತು ಅಂದರೆ ಒಂದೊಂದೇ ಫ್ಲೋರ್ನ ನೀವು ಹಾಕ್ಬಿಟ್ಟು ಆ ಪ್ರಕಾರವಾಗಿ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬೋದು. ಸೊ ನಾನು ಒಂದು ಫ್ಲೋರ್ ಪ್ಲಾನ್ ತೊಗೊಳ್ತಾ ಇದ್ದೀನಿ. ಜೊತೆಗೆ ಸ್ನೇಹಿತರೆ, ಒಂದೇನೆಂದರೆ ಕ್ವಾಲಿಟಿ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಕ್ವಾಲಿಟಿ ಟೆಕ್ಸ್ಟ್ ಎಲ್ಲ ಪ್ರಾಪರಾಗಿ ವಿಸಿಬಲ್ ಇತ್ತು ಅಂತ ಹೇಳಿದ್ರೆ ನಿಮಗೆ ಯಾವುದೇ ಮ್ಯಾನ್ಯಲಿ ಟೆಕ್ಸ್ಟ್ ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ. ಇನ್ ಕೇಸ್ ಅದು ಆಟೋಮೆಟಿಕ್ಕಾಗಿ ಟೆಕ್ಸ್ಟ್ ಸ್ಕ್ಯಾನ್ ಮಾಡಿ ಹಾಕ್ಕೊಳ್ಳುತ್ತೆ. ಇನ್ ಕೇಸ್ ಏನಾನ ಕ್ವಾಲಿಟಿ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಮ್ಯಾನ್ಯಲಿ ನೀವು ಮೆನ್ಷನ್ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ನಾನು ಕ್ವಾಲಿಟಿ ಇಲ್ದಿರೋದು ತೋರಿಸ್ತಿದ್ದೀನಿ, ಯಾಕೆಂದರೆ ನಿಮಗೆ ಮ್ಯಾನ್ಯಲಿ ಯಾವ ರೀತಿ ಆ್ಯಡ್ ಮಾಡೋದು ಅಂತ ನಾನು ನಿಮಗೆ ಐಡಿಯಾ ಸಿಗುತ್ತೆ. ಸೊ ಇಲ್ಲಿ ಯಾವ ಪ್ಲಾಟ್ ಫೇಸ್ ಇದೆ, ನಿಮ್ಮದು ಪ್ಲಾಟ್ ಫೇಸ್ ಇದೆ ಈಸ್ಟ್ ಡೈರೆಕ್ಷನ್ ಸ್ನೇಹಿತರೆ. ಪ್ಲಾಟ್ ಸೈಜ್ ಏನಿದೆ, ಸೊ ಪ್ಲಾಟ್ ಸೈಜ್ 30/40 ಇದೆ. ಓಕೆ, ಸೊ ನಂತರ ನೀವೇನು ಮಾಡಿದ್ದು ಅಪ್ಲೋಡ್ ಮಾಡಿದ ತಕ್ಷಣ ಸ್ನೇಹಿತರೆ ಆಟೋಮೆಟಿಕ್ಕಾಗಿ ನಿಮಗೆ ಇಲ್ಲಿ ಸ್ಕ್ಯಾನ್ ಟೆಕ್ಸ್ಟ್ ಮಾಡ್ಕೊಳ್ಳುತ್ತೆ. ಇಲ್ಲಿ ನಿಮಗೆ ಟೆಕ್ಸ್ಟ್ ಸ್ಕ್ಯಾನ್ ಆಗಿಲ್ಲ ಅಂತ ಹೇಳಿದ್ರೆ ಅದು ಹೇಳುತ್ತೆ ನಿಮಗೆ ಸ್ಕ್ಯಾನ್ ಆಗ್ತಾ ಇಲ್ಲ. ಸೊ ಇಲ್ಲಿ ನೀವು ಮ್ಯಾನ್ಯಲಿಗೆ ಆ್ಯಡ್ ಮಾಡ್ಕೊಳ್ಳಿ ಅಂತ. ಸೊ ಓಕೆ ಒತ್ಕೊಳ್ಳಿ. ಸೊ ನಂತರ ಸ್ನೇಹಿತರೆ ನೋಡಿ, ನಿಮಗೆ ಆಪ್ಷನ್ ತೋರಿಸ್ತಾ ಇದೆ ಕೆಳಗಡೆ ಮ್ಯಾನ್ಯಲಿ ಆ್ಯಡ್ ಮಾಡೋದಕ್ಕೆ. ಓಕೆ, ಇಲ್ಲಿ ಯಾವುದೋ ನೇಮ್ಸ್ ನಮ್ಗೆ ಕಾಣಿಸ್ತಾ ಇರಲಿಲ್ಲ. ಹಾಗೂ ಪ್ಲ್ಯಾನ್ ಆಟೋಮೆಟಿಕ್ಕಾಗಿ ಏನಾಗಿದೆ, ಆ್ಯಸ್ ಪರ್ ಆಗಿ ಇದು ಈಸ್ಟ್ ಫೇಸಿಂಗ್ ಅಲೈನ್ಮೆಂಟ್ ಆಗಿದೆ. ಅಂದರೆ ಡೌನ್ ನೋಡಿ, ಈ ಕಡೆ ಬರುತ್ತೆ ರೋಡ್ ಇದೆಯಲ್ಲ, ಸೊ ಈಸ್ಟ್ ಫೇಸ್ ಅದೇ ಪ್ರಕಾರ ಅಲೈನ್ಮೆಂಟ್ ಆಗಿದೆ. ಸೊ ಇಲ್ಲಿ ನಾವೇನು ಮಾಡ್ಕೊಳ್ಳೋಣ, ಸೊ ಮೆನ್ಯುಲಿಗೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಕಿಚನ್ ಇದೆಯಲ್ವಾ, ಸೊ ಕಿಚನ್ ಹತ್ರ ನಾನು ಏನು ಮಾಡ್ತಾ ಇದ್ದೀನಿ, ಕಿಚನ್ಗೆ ನೇಮ್ ಹಾಕ್ಬಿಡಿ ಕಿಚನ್ ಅಂತ. ಓಕೆ, ಸೊ ಆ್ಯಡ್. ಸೊ ಈ ಕಿಚನ್ ಇದೆಯಲ್ಲ ಸ್ನೇಹಿತರೆ, ಏನು ಮಾಡಿ ಅಂತ ಹೇಳಿದ್ರೆ, ಸೊ ಹತ್ರ ಆಗ್ತಿದ್ದಂಗೆ ಆ್ಯಕ್ಚುಲಿ ಅದು ಒಂದು ನಿಮಗೆ 90 ಡಿಗ್ರಿ 45 ಡಿಗ್ರಿ ಆ್ಯಂಗಲ್ಸ್ ಬರುತ್ತಲ್ಲ, ಅದು ಒಂದಕ್ಕೊಂದು ಓವರ್ಲ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಆಲ್ವೇಸ್ ನೀವು ಕಿಚನ್ ಇಲ್ಲಿ ನೋಡ್ತಾ ಇದೆಯಲ್ಲ ನೋಡಿ, ಈ ಲೈನ್ ತೋರಿಸ್ತಿದ್ರೆ ನಿಮ್ಗೆ ಸೌತ್ ಈಸ್ಟ್ ತೋರಿಸ್ತಿದ್ದಿಲ್ಲ, ಅದೇ ಪ್ರಕಾರ ನೀವು ಸರ್ಕಲ್ ಇದೆಯಲ್ಲ ಆ ಸರ್ಕಲಿಂದ ಆಚೆ ಹಾಕೋದ್ರಿಂದ ನಿಮಗೆ ಅಕ್ಯುರಸಿ ಕರೆಕ್ಟಾಗಿ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಅದೇ ಲೈನಲ್ಲಿ ನೀವೇನು ಮಾಡಿ ಕಿಚನ್ನ, ಸೊ ಡೈರೆಕ್ಷನ್ ಪ್ರಕಾರ ನೀವು ಏನು ಮಾಡಿ ಸ್ಟ್ರೈಟಾಗಿ ಏನು ಬರುತ್ತಲ್ಲ, ಸೊ ಅದೇ ರೀತಿ ಕಿಚನ್ನ ನೀವು ಎಕ್ಸಾಕ್ಟ್ ಇದರಲ್ಲಿ ಹಾಕ್ಕೊಳ್ಬೋದು. ಆ ಲೈನ್ ಪ್ರಕಾರ ನೀವು ಇವಾಗ ನೋಡ್ಬೋದು. ಸೊ ಅದೇ ರೀತಿ ನೆಕ್ಸ್ಟ್ ಒಂದು ಟೆಕ್ಸ್ಟ್ ಹಾಕ್ಕೊಳ್ಬೇಕಾಗಿದೆ ನಾವು ಮಾಸ್ಟರ್ ಬೆಡ್ರೂಮಲ್ಲಿದೆ. ಸೊ ಮಾಸ್ಟರ್ ಬೆಡ್ರೂಮ್ ನೇಮ್ ಹಾಕ್ತಿದ್ದೀರಿ. ಸೊ ಮಾಸ್ಟರ್ ಬೆಡ್ರೂಮ್ ಮಾಡಿ ಈ ಡೈರೆಕ್ಷನಲ್ಲಿ ಬರ್ತಾ ಇದೆ. ಸೊ ಮಾಸ್ಟರ್ ಬೆಡ್ರೂಮ್ ನಾವು ಔಟರ್ ಲೈನ್ ಅಂದರೆ ಸರ್ಕಲ್ ಇದೆಯಲ್ಲ, ಸರ್ಕಲಿಂದ ಆಚೆ ಹಾಕ್ಕೊಳ್ಳಿ ನೀವು ಕರೆಕ್ಟಾಗಿ ಅದೇ ಡೈರೆಕ್ಷನ್ ಇದರಲ್ಲಿ ಬರೋ ರೀತಿ. ಸೊ ಅದೇ ರೀತಿ ಒಂದು ಇಲ್ಲಿ ಹಾಕ್ಕೊಳ್ಳೋಣ ಟಾಯ್ಲೆಟ್. ಸೊ ಅದನ್ನು ನೀವು ಜಸ್ಟ್ ಡ್ರ್ಯಾಗ್ ಮೇಲೆ ಇಲ್ಲಿ ಟಾಯ್ಲೆಟ್ ಇದೆಯಲ್ವಾ, ಸೊ ನಾವು ಔಟರ್ ಲೈನಲ್ಲಿ ಟಾಯ್ಲೆಟ್ನ ಇಲ್ಲಿ ಹಾಕ್ಕೊಳ್ಳೋಣ. ಸೊ ಮತ್ತೆ ನೋಡಿ ಇಲ್ಲೊಂದು ಬೆಡ್ರೂಮ್ ಇದೆ. ಸೊ ಇನ್ನೊಂದು ಬೆಡ್ರೂಮ್ ಹಾಕ್ಕೊಳ್ಳೋಣ. ಸೊ ಬೆಡ್ರೂಮ್ನ ಅದನ್ನು ಏನು ಮಾಡೋಣ, ನಾವು ಇಲ್ಲಿ ಈ ಡೈರೆಕ್ಷನಲ್ಲಿ ಹಾಕ್ಕೊಳ್ಳೋಣ ಔಟ್ರ್ ಇದರಲ್ಲಿ. ಓಕೆ, ಲಿವಿಂಗ್ ಹಾಲ್. ಸೊ ಎಲ್ಲಿ ಬರ್ತಾ ಇದೆ, ಸೊ ಲಿವಿಂಗ್ ಹಾಲ್ ನಮಗೆ ಈ ಡೈರೆಕ್ಷನಲ್ಲಿ ಬರ್ತಾ ಇದೆ ಸ್ನೇಹಿತರೆ. ಸೊ ಪಾರ್ಕಿಂಗ್ ಬರ್ತಾ ಇದೆ. ನೋಡಿರಲ್ಲ, ಸೊ ಅದೇ ರೀತಿ ನೀವು ಪಾರ್ಕಿಂಗ್ ಎಲ್ಲೆಲ್ಲಿ ಬರ್ತಾ ಇದೆ, ಸೊ ನೀವು ಅಲ್ಲೆಲ್ಲಿ ಪ್ಲೇಸ್ ಮಾಡ್ತಾ ಹೋಗ್ಬೋದು. ನೋಡಿ ಪಾರ್ಕಿಂಗ್ ಈ ಕಡೆ ಬರ್ತಿದ್ದಲ್ಲ, ಸೊ ನಾವು ಈ ಕಡೆಗೆ ಹಾಕೊಳ್ಳೋಣ ಪಾರ್ಕಿಂಗ್. ನೋಡೋಲ್ಲ ಸ್ನೇಹಿತರೆ, ಸೊ ಅದೇ ರೀತಿ ನೀವು ಎಷ್ಟು ಎಲಿಮೆಂಟ್ಸ್ ಇದೆಯಲ್ಲ, ಎಷ್ಟು ಎಲಿಮೆಂಟ್ಸ್ ನೀವು ಆ್ಯಡ್ ಮಾಡ್ಕೊಳ್ಬೋದು. ಆ್ಯಡ್ ಮಾಡಿದ ನಂತರ ನೀವು ಜಸ್ಟ್ ಇಲ್ಲಿ ಆಪ್ಷನ್ ಇದೆ ಸ್ನೇಹಿತರೆ, ನೋಡ್ಬೋದು ಚೆಕ್ ಅಂದ್ಬಿಟ್ಟು ನೀವು ಚೆಕ್ನ ಜಸ್ಟ್ ಏನಕ್ಕೆ ಸೆಲೆಕ್ಟ್ ಮಾಡಿದ ತಕ್ಷಣ ನೋಡಿದ ತಕ್ಷಣ ಸ್ನೇಹಿತರೆ ನಿಮಗೆ ಆ್ಯಸ್ ಪರ್ ಕಿಚನ್ ಏನಿದೆ ವಾಸ್ತುಸ್ ಕರೆಕ್ಟಾಗಿ ಎಲ್ಲಿ ಬರುತ್ತೆ, ಅದು ಸೌತ್ ಈಸ್ಟಲ್ಲಿದೆ ನೋಡ್ಬೋದು. ನಿಮಗೆ ಇಲ್ಲಿ ಕರೆಕ್ಟಾಗಿ ಎಲ್ಲಿ ಬರೋದು ಸೌತ್ ಈಸ್ಟ್ ಮತ್ತು ನಾರ್ತ್ ವೆಸ್ಟಲ್ಲಿ ಮಾಡ್ಕೊಳ್ಬೋದು. ಸರ್ ನಾರ್ತ್ ವೆಸ್ಟ್ ಸೆಕೆಂಡ್ ಆಪ್ಷನಲ್ಲಿ ಮಾಡ್ಕೊಳ್ಬೋದು. ಅದೇ ರೀತಿ ಮಾಸ್ಟರ್ ಬೆಡ್ರೂಮ್ ಇದೆ, ಸೌತ್ ವೆಸ್ಟಲ್ಲಿದೆ. ಇದು ಕೂಡ ನಿಮಗೆ ಸೌತ್ ವೆಸ್ಟ್ ಅಥವಾ ಸೌತ್ ವೆಸ್ಟ್ ಡೈರೆಕ್ಷನಲ್ಲಿ ಬೆಡ್ರೂಮ್ ಮಾಡ್ಕೊಳ್ಬೋದು. ಟಾಯ್ಲೆಟ್ ಅಷ್ಟೇ ನಾರ್ತ್ ವೆಸ್ಟಲ್ಲಿದೆ, ನಾರ್ತ್ ವೆಸ್ಟ್ ಅವರು
ಸೌತ್ ವೆಸ್ಟಲ್ಲಿ ನೀವು ಟಾಯ್ಲೆಟ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಅದು ಸಜೆಷನ್ ತೋರಿಸೋದು ನೋಡಿ, ಈ ಡೈರೆಕ್ಷನ್ ನಿಮಗೆ ವಾಸ್ತು ಪ್ರಕಾರ ಚೆನ್ನಾಗಿದೆ ಅಂದ್ಬಿಟ್ಟು. ಸೊ ಇನ್ ಕೇಸ್ ಇದರೊಳಗೆ ನಿಮಗೆ ವಾಸ್ತು ಈಗ ನೋಡಿ ಈ ಪ್ಲಾನಲ್ಲಿ ಏನಿದೆ ಆಸ್ ಪರ್ ವಾಸ್ತು ಪ್ರಕಾರ ನಿಮಗೆ ಕರೆಕ್ಟಾಗಿದೆ, ಎಲ್ಲ ಎಲಿಮೆಂಟ್ಸ್ ಕರೆಕ್ಟಾಗಿ ತೋರಿಸ್ತಾ ಇದೆ. ಸೊ ನೀವು PDF ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು. ಇನ್ ಕೇಸ್ ಕಿಚನ್ ರಾಂಗ್ ಆಗಿರುತ್ತೆ ಅಂದ್ಕೊಳ್ಳಿ, ಎಕ್ಸಾಂಪಲ್ ನಾನು ಕಿಚನ್ನ ತೆಗೆದುಬಿಟ್ಟು ನಾನು ರಾಂಗ್ ಪ್ಲೇಸಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲ ಹಾಕಿ ಚೆಕ್ ಮಾಡಿ ನೋಡಿ, ನಿಮಗೆ ಕಿಚನ್ ಇಲ್ಲ ರಾಂಗ್ ಅಂತ ತೋರಿಸುತ್ತೆ. ಅಂದರೆ ನೀವು ಬೇರೆ ಡೈರೆಕ್ಷನಲ್ಲಿ ಹಾಕಿರೋದ್ರಿಂದ ಕಿಚನು, ಸೊ ನಿಮ್ಗೆ ಈಸಿಲಿ ಐಡೆಂಟಿಫೈ ಆಗುತ್ತೆ ಇದು ಕಿಚನ್ ರಾಂಗ್ ಇದೆ ಅಂದ್ಬಿಟ್ಟು. ಸೊ ಇದಕ್ಕೆ ರೆಮಿಡೀಸು ಕೂಡ ತೋರಿಸ್ಬೋದು ಸ್ನೇಹಿತರೆ. ಆಲ್ರೆಡಿ ಕರೆಕ್ಟಾಗಿದೆ ತೋರಿಸುತ್ತೆ. ಇವಾಗ ನೀವು ರಾಂಗ್ ಇರೋದ್ರಲ್ಲಿ ತೋರಿಸ್ತಾ ಇದ್ದೀನಿ, ಏಕೆಂದರೆ ಕೆಲವರು ರಾಂಗ್ ಬಂದಾಗ ಅವ್ರು ಯಾವ ರೀತಿ ಡೀಟೇಲ್ ಆಗುತ್ತೆ ಅಂತ ಗೊತ್ತಾಗಲಿ ಅಂದ್ಬಿಟ್ಟು. ಸೊ ಇದು ನೀವು ಡೌನ್ಲೋಡ್ PDF ನೋಡ್ಬೋದು ಸ್ನೇಹಿತರೆ. ಡೌನ್ಲೋಡ್ PDF ಆಗಿದ ತಕ್ಷಣ ನಿಮಗೆ PDF ಅದು ಸಮ್ಮರಿ ಜನರೇಟ್ ಆಗುತ್ತೆ. ಜೊತೆಗೆ ನಿಮಗೆ ಇಲ್ಲಿ ಏನು ಸಿಗುತ್ತೆ ಅಂದರೆ ವಾಸ್ತು ರೆಮಿಡೀಸ್ ಕೂಡ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ವಾಸ್ತು ರೆಮಿಡೀಸ್ ನೋಡ್ಬೋದು, ನಿಮ್ಮ ಪ್ಲಾನ್ ಪ್ರಕಾರ ಎಲ್ಲೆಲ್ಲಿ ಡೀಟೇಲ್ ಅಲೈನ್ಮೆಂಟ್ ಆಗಿದೆ ಡೀಟೇಲ್ ಸಿಗುತ್ತೆ. ಇಲ್ಲಿ ಕಿಚನ್ ರಾಂಗ್ ಆಗಿರೋದ್ರಿಂದ ರೆಮಿಡೀಸ್ ಏನಿದೆ ಆಲ್ರೆಡಿ ಏನಕ್ಕೆ ಅಂತ ಹೇಳಿದ್ರೆ, ನೀವು ಈಸ್ಟ್ ಡೈರೆಕ್ಷನ್ ಇದೆಯಲ್ವಾ, ಸೊ ನಿಮಗೆ ರಾಂಗ್ ಈಸ್ಟ್ ಡೈರೆಕ್ಷನಲ್ಲಿ ಬಂದಿದೆ, ಹಿಂಗೆ ಸೌತ್ ಈಸ್ಟಲ್ಲಿ ಬರಬೇಕಿತ್ತು. ಅದ್ರ ಪ್ರಕಾರ ಏನು ರೆಮಿಡೀಸ್ ನೀವು ತೊಗೊಳ್ಬೋದು ಅಂತ ಇಲ್ಲಿ ನಿಮಗೆ ಟಿಪ್ಸ್ ಕೊಡುತ್ತೆ. ಸೊ ಆ ಟಿಪ್ಸ್ ಪ್ರಕಾರ ಕೂಡ ನೀವು ರೆಮಿಡೀಸ್ನ ಇಲ್ಲಿ ಸ್ವಲ್ಪ ಫಾಲೋ ಅಪ್ ಮಾಡ್ಕೊಳ್ಬೋದು. ಬಾಕಿ ರಿಮೈನಿಂಗ್ ಕರೆಕ್ಟ್ ಇರೋದಕ್ಕೆ ಯಾವುದೇ ಇಲ್ಲಿ ರೆಮಿಡೀಸ್ ನಿಮ್ಗೆ ಕೊಟ್ಟಿಲ್ಲ. ಜನರಲ್ ವಾಸ್ತು ಟಿಪ್ಸ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಸ್ಟಾಪ್ ಮಾಡ್ತಿದ್ದೀನಿ. ಇದ್ರಲ್ಲಿ ನಿಮ್ಗೆ ಏನಾದರೂ ಸಜೆಷನ್ ಇದ್ದರೆ ಅಥವಾ ಏನಾದರೂ ನಿಮಗೆ ಎಂಕ್ವೈರಿ ಇದ್ದರೆ ದಯವಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಸೊ ನಾವು ಮುಂದೆ ಬರೋ ವಿಡಿಯೋಗಳಲ್ಲಿ ಅದೇನೇ ಇಂಪ್ರೂವ್ಮೆಂಟ್ ಇದೆ, ಏನಾದ್ರು ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಮುಂದೆ ಬರೋ ವಿಡಿಯೋಗಳನ್ನ ನಿಮಗೆ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತೀರಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಜೊತೆ ಭೇಟಿಯಾಗೋಣ. ಟೇಕ್ ಕೇರ್, ಬಾಯ್.